ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಸೇಲ್ಗಿರುವಂಥದ್ದು 8 ಫೋಟೋ ಕಳಿಸಿದ್ರೆ ಸಾಕು, ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲ ಗಾಡಿದು ನಿಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಕಾರಣಕ್ಕೂ ನಮಗೆ ಕಾಲ್ ಮಾಡ್ಕೋಬೇಡಿ, ಜಸ್ಟ್ ಫೋಟೋ ಕಳಿಸಿ ನಾವೇ ನಿಮಗೆ ಪ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋತ್ತಿರ ಸಬ್ಸ್ಕ್ರೈಬ್ ಆಗಿ ಹಾಗೆ 4 ಜನಕ್ಕೂ ಶೇರ್ ಮಾಡಿ. ಗಾಡಿ ಬಗ್ಗೆ ಏನು ಹೇಳಿದ್ರೆ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ನಮಗೊಂದು ಗೂಡ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಿ ಸೇಲ್ಗಿರುವಂಥದ್ದು, ಟಾಟಾ ಜೀಪ ಇದು. ಹೌದು ಸರ್. ಸರ್, ಮಾಡಲು ಗಾಡಿ 2019 ಮಾಡಲಿ ಸರ್, ಫೆಬ್ರವರಿ. 2019 ಮಾಡಲು, ಫೆಬ್ರವರಿ ತಿಂಗಳದ ಗಾಡಿ ತೊಗೊಂಡಿರಿ. ಹೌದು ಸರ್. ಓಕೆ, ಓನರ್ ಎಷ್ಟಾಗಿದ್ರೆ ತಾವು? ಫಸ್ಟ್ ಓನರ್ ಸರ್. ಸಿಂಗಲ್ ಓನರ್ ಎಲ್ಲಿ ಇರೋದಾ? ನಂದೇ ಓನರು, ಫಸ್ಟ್ ಗಾಡಿ ಇದು. ಓಕೆ, ರನ್ನಿಂಗ್ ಎಲ್ಲ ಓಡಿರೋದು? ಓಡಿರೋದು 70,000 ಏನೋ ಓಡಿದೆ ಸರ್. 70,000 ಕಿಲೋಮೀಟರ್ ತನಕ ಓಡೈತ್ರಿ. ಹಾಂ, 70 80 ಹತ್ತತ್ರ ಹೋಗಿದೆ, 70ರಿಂದ 80 ಒಳಗಡೆ. ಬರಾಬರಿ. ಟೈರ್ಗಳೆಲ್ಲ ಪರ್ಸೆಂಟೇಜು? ಚೆನ್ನಾಗಿದೆ ಸರ್, ಎಲ್ಲ 60% ಇದೆ. ಒಂದು ಸ್ಟೆಪ್ನಿ ಚೆನ್ನಾಗಿದೆ. ಓಕೆ, ಗಾಡಿ ಇಂಜನ್ ಕಂಡೀಷನು, ಬಾಡಿ ಲೈನಪ್ಪೆಲ್ಲ ಎಲ್ಲ ಚೆನ್ನಾಗಿದೆ. ಟಾರ್ಪಲ್ಲೆಲ್ಲ ಹೊಸದು ಹಾಕ್ಸಿದೆ, ಗಾಡಿ ಟಾಪ್ ಎಲ್ಲ ಓಡಿಸಿದೆ. ಹ್ಞೂ. ಚೆನ್ನಾಗಿದೆ, ಗಾಡಿ ಕಂಡೀಷನ್ ಚೆನ್ನಾಗಿದೆ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಸಣ್ಣ ಇಲ್ಲ, ಅದು ಗಾಡಿ ಆಕ್ಸಿಡೆಂಟ್ ಏನಾಗಿಲ್ಲ. ಹ್ಞೂ. ಮುಂದೆ ಸ್ವಲ್ಪ ಫೈಬರ್ದು ಒಂದು ಸ್ವಲ್ಪ ಹಿಂದ್ಗಡೆ ಗಾಡಿ ರಿವರ್ಸ್ ಬಿಡುವಾಗ ಗಾಡಿ ಟಚ್ ಆಗಿ ಅದೊಂದು ಫೈಬರ್ದು ಒಂದು ಬೋರ್ಡ್ ಕಟ್ ಆಗಿಬಿಟ್ರೆ ಇನ್ನೇನಿಲ್ಲ. ಗಾಡಿ ಆಕ್ಸಿಡೆಂಟು ರೀಪೈಂಟು ಅದೆಲ್ಲ ಏನಾಗಿಲ್ಲ. ಯಾಜುಟಿಸು ನಿಮ್ಮ ಕೈಯಲ್ಲಿ ಇವಾಗ ಶೋರೂಮ್ ಪೇಂಟ್ ಏನೈತಿ ಅದೇ ಇಟ್ಟಿದ್ದೀರಾ? ಅದೇ ಶೋರೂಮ್ ಪೇಂಟಿಂಗೇ ಇದೆ. ಹಾಂ, ಬರಾಬರಿ. ಇಂಜನ್ನು ಸಿವಿಲ್ ಇಂಜನ್ ಅಲ್ಲ, ಮೆಕ್ಯಾನಿಕಲ್ ಕೆಲಸ ಏನೂ ಆಗಿಲ್ಲ? ಏನಾಗಿಲ್ಲ. ಇಲ್ಲಿ ತನಕ ಸಿವಿಲ್ ಇಂಜನ್ ಐತ್ರಿ? ಇಲ್ಲ, ಇಂಜಿನ್ ಕೆಲಸ ಎಲ್ಲ ಅದೆಲ್ಲ ಏನಾಗಿಲ್ಲ. ಗಾಡಿ ಚೆನ್ನಾಗಿದೆ. ಓಕೆ, ಏನು ಕೊಡ್ತೈತ್ರಿ ಮೈಲೇಜು? ಮೈಲೇಜು ಸಿಟಿಗೆ 15-16 ಬರುತ್ತೆ ಸರ್. ಹೈವೇ ಹೋದರೆ ಒಂದು 20 ಮೇಲೆ ಬರುತ್ತೆ ಸರ್. ಹೌದಾ? ಹ್ಞೂ. ಓಕೆ ಸರ್, ಈ ಗಾಡಿ ನೀವು ಎದಕ್ಕೆ ಯೂಸ್ ಮಾಡಕತ್ತೀರಿ ಎಷ್ಟು ದಿವಸ? ಇದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಇತ್ತು ಸರ್. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಬುಕ್ಸು ಮತ್ತು ಪೇಪರ್ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾಯಿದ್ವು. ಈಗ ಅದು ಗಾಡಿ ದೊಡ್ಡ ಗಾಡಿ ಇರೋದ್ರಿಂದ ಇದು ಚಿಕ್ಕ ಗಾಡಿ ಬಾಡಿಗೆ ಇಲ್ಲ ಅಂತ ಸ್ವಲ್ಪ. ಓಕೆ, ಲಗೇಜನ್ನು ಕೂಡ ಹಾರ್ಡ್ ವರ್ಕಲ್ಲಿ ಇರುವಂಥ ಲಗೇಜ್. ಈ ಗಾಡಿ ಕೆಲಸ ಮಾಡಿಲ್ಲ, ಬರೀ ಪೇಪರ್ಗಳು ಬುಕ್ಸ್ಗಳು ಇಷ್ಟೇ ಹೊಡೆದಿರೋದು, ಹೌದಾ? ಹೌದು. ಓಕೆ ಸರ್, ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಟ್ಟಿದ್ದೀರಾ ತಾವು ಇವಾಗ? ಎಲ್ಲ ರನ್ನಿಂಗ್ ಇದೆ ಸರ್. ಈಗ ಇನ್ಸೂರೆನ್ಸ್ ಏನೋ ಲ್ಯಾಪ್ಸ್ ಆಗಿದೆ ಸರ್. ಈಗ 1 ತಿಂಗಳಾಯಿತು. ಇನ್ಸೂರೆನ್ಸ್ ಏನು ಮಾಡಬೇಕು. ನೀವೇ ಮಾಡಿಕೊಡ್ತೀರಾ? ಇಲ್ಲ, ಅವರೇ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳ್ಳಿ, ಇಲ್ಲ ನಾನೇ ಮಾಡಿಸ್ಕೊಡ್ತೀನಿ ಬೇಕಿದ್ರೆ. ಓಕೆ, ಈ ಗಾಡಿಗೆ ರೇಟ್ ಹೇಳೋದಾದರೆ ಏನು ಹೇಳ್ತೀರಾ? 1.20 ಹೇಳ್ತಾ ಇದ್ದೀನಿ ಸರ್. 1,20,000. ಹಾಂ, ಇನ್ಸೂರೆನ್ಸ್ ಬೇಕಾದ್ರೆ ಮಾಡಿಸ್ತೀನಿ ಅಂದರೆ ಅದ್ರ ಅಮೌಂಟ್ ಕಟ್ ಮಾಡಿ ಮಿಕ್ಕಿದ್ದು ತಗೊಂತೀನಿ ಬೇಕಾದ್ರೆ. ಅವರೇ ಮಾಡಿಸ್ಕೊತೀನಿ ಅಂದರೆ 1,20,000 ಕಡಿಮೆ ಮಾಡ್ತೀರಾ? ಕಮ್ಮಿ ಮಾಡ್ತೀನಿ. ಓಕೆ, ಮಾಡಲ್ಲ 2019 ಐತ್ರಿ ಸರ್. ಓನರ್ ಕೂಡ ತಾವು ಜಾಸ್ತಿ ಆಗಿಲ್ಲ, ಒಂದೇ ಓನರ್ ಇರೋರು. ಒಂದೇ ಓನರ್. ಸೆಕೆಂಡ್ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟ್ ಕೂಡ 1,20,000. ಇದ್ರಾಗ ಇನ್ಸೂರೆನ್ಸ್ ಒಂದು ನೀವೇ ಕಟ್ ಕೊಡೋದಾದರೆ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಬಂದರೆ ಮಾತಾಡಿದ್ರೆ ಮಾಡ್ಕೊಡ್ತೀನಿ ಸರ್. ಗಾಡಿ ನೋಡಿ ಓಕೆ ಆದರೆ ಮಾಡ್ಕೊಡ್ತೀನಿ, ಕುತ್ಕೊಂಡು ಮಾತಾಡಿದ್ರೆ. ಓಕೆ, ಲೊಕೇಶನ್ ರೀ ಗಾಡಿ? ಇದು ಲೊಕೇಶನ್ನು ಪ್ಯಾಲೇಸ್ ಗುಡ್ಡಳ್ಳಿ ಹತ್ರ ಇದೆ ಸರ್ ಗಾಡಿ. ಎಲ್ಲಿ? ಫೋನ್ ಮಾಡಿ ಬಂದರೆ ನಾನು ನಮ್ಮ ಡ್ರೈವರ್ಗೆ ಹೇಳ್ಬಿಟ್ಟು, ಅಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಗಾಡಿ ತೋರಿಸ್ಕೊಡ್ತೀನಿ. ಓಕೆ, ಎಲ್ಲಿದು ಇರೋದು ಡಿಸ್ಟಿಕ್ಕು? ಬೆಂಗಳೂರು. ಬೆಂಗಳೂರಾ? ಬೆಂಗಳೂರಲ್ಲಿದೆ ಗಾಡಿ, ಪ್ಯಾಲೇಸ್ ಗುಟ್ಟಳ್ಳಿ ಹತ್ರ ಇದೆ. ಹಾಂ. ನೀವು ಹೇಳಿದ್ರೆ ನಾನು ಗಾಡಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಮುಂಚೆ ಬಂದರೆ ನಾನು ಗಾಡಿ ಅರೇಂಜ್ ಮಾಡ್ತೀನಿ. ಗಾಡಿ ನೋಡ್ಕೊಂಡು ಬೇಕಿದ್ರೆ ಆಮೇಲೆ ನೋಡಲಿ ಗಾಡಿ. ಓಕೆ, ಇವಾಗ ಏನಾದರೂ ಗಾಡಿ ನೋಡೋಕೆ ಬರೋ ಕಸ್ಟಮರು ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಇಲ್ಲಾಂದ್ರೆ ವಾಟ್ಸಪ್ದಾಗ ಮೆಸೇಜ್ ಮಾಡಿಬಿಟ್ಟು ಇದು ಮಾಡಿ ಕೇಳಿಬಿಟ್ರೆ ನಿಮಗೆ, ನೀವು ಏನು ಮಾಡ್ತೀರಾ ಅಂದರೆ ನಿಮ್ಮದು ಡ್ರೈವರಿಗೆ ಹೇಳ್ಬಿಡ್ತೀರಾ ನೀವು ಗಾಡಿ ತೋರಿಸಿ ಅಂತ. ಹಾಂ, ಗಾಡಿ ತೋರಿಸ್ತಾರೆ. ನೀವು ಗಾಡಿ ಓಕೆ ಆದರೆ ಆಮೇಲೆ ಮಾತಾಡೋಣ. ಓಕೆ ಸರ್, ಓಕೆ, ಅಪ್ಡೇಟ್ ಮಾಡಿರ್ತೀವಿ. ತಮ್ಮದೇನು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಕಿರಿ ಸರ್, ಇದೆ ಹಾಕಿರಿ ಸರ್. ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್, ನಮ್ಮ ಕಡೆಯಿಂದ. ನಿಮ್ಮ ಕಡೆಯಿಂದ ಬಂದರೆ ಮಾಡ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.